ಚರ್ಚೆ ಬೇಡ ಬೆಲ್ಲದವರೇ ವಿಚಾರ ಮಾಡ್ರಿ. ಹಿಂದೆ ಎತ್ತುಗಳಿಂದಾನೇ ನೀರ್ ಎತ್ತಕ್ಕಂತ ಕೆಲಸನೂ ಕೂಡ ಎತ್ತುಗಳಿಂದಾನೇ ನಾವು ಮಾಡ್ತಾ ಇದ್ದೋ. ಅದೇನಿಲ್ಲ ಈಗ. ಆಯ್ತು. ಈಗ ಬೇಕಾಗಿರೋ ರೈತರಿಗೆ ಯಂತ್ರೋಪಕರಣಗಳನ್ನ ಕೊಟ್ಟು ಚೆನ್ನಾಗಿ ನಡೀತಾ ಇದ್ವಿ. ಆದ್ರೆ ನಿಂತೋಗಿದಾವೆ ಅವೆಲ್ಲವೂ ಕೂಡ. ಅದರಿಂದ ಕೃಷಿ ಇಲಾಖೆ ಅದ್ರ ಬಗ್ಗೆ ಹೆಚ್ಚು ರೈತರಿಗೆ ಆ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಸಾವಯವ ಕೃಷಿ ಬಗ್ಗೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಆದ್ಯತೆ ನೀಡಿರುವುದು ಸರಿಯಷ್ಟೇ. ಆದರೆ ಬಹಳ ಹಣ ಖರ್ಚಾದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣುತ್ತಿಲ್ಲ. ಸಾವಯವ ಕೃಷಿಗೆ ದನದ ಗೊಬ್ಬರ ಬಹಳ ಮುಖ್ಯ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳ ಸಾಕಾಣಿಕೆಗೆ ರೈತರಿಗೆ ಪ್ರೋತ್ಸಾಹ ನೀಡಿ ಅವರು ಉತ್ಪಾದಿಸಿದ ಸಾವಯವ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಆಗಬೇಕು. ಜೊತೆಗೆ ಅದ್ರ ಜೊತೆಯಲ್ಲೇ ಸಾವಯವ ಕೃಷಿಯ ಧಾನ್ಯಗಳ ಹೆಸರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕೂಡ ನಡೀತಾ ಇದೆ ಅಧ್ಯಕ್ಷರೇ. ಅದರಿಂದ ಕೃಷಿ ಯುವಕರಿಗೆ ತರಬೇತಿ ನೀಡಿ ಸಾವಯವ ಕೃಷಿ ಮಾಡಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರುಕಟ್ಟೆ ಮಾಡಲು ಕೂಡ ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಕೃಷಿಯಲ್ಲಿ ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ರೈತನಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಹಾಗೂ ಮಾರಾಟ ಮಾಡಲು ಮುಕ್ತವಾಗಿರಬೇಕು. ಉದಾಹರಣೆಗೆ ತೇಗ ಬೆಳೆದರೆ ರೈತ ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶ ಇಲ್ಲ. ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ಇಂಥ ನಿಬಂಧನೆಗಳನ್ನು ಕೈಬಿಟ್ಟು ರೈತರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕು. ಇದಕ್ಕಾಗಿ ಬೇರೆ ಬೇರೆ ಮಂಡಳಿಗಳು ಇರುವಂತೆ ಟ್ರೀ ಬೋರ್ಡ್ ತೆರೆದು ರೈತರಿಗೆ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಮಾರಾಟ ಮಾಡಲು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷ. ಕೃಷಿ ಇಲಾಖೆ ಅದೇ ರೀತಿ ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೃಷಿ ಇಲಾಖೆ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರುಗಳನ್ನು ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಉಳ್ಳ IAS ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಏಕೆಂದರೆ ರೈತರ ಅನುಭವ ಅವ್ರಿಗೆ ಇರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನೇ ಬರದೇ ಇರ್ತಕ್ಕಂಥವ್ರು, ಕೃಷಿ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗ್ತಾ ಇದ್ದಾರೆ. ಅದು ಆಗಬಾರ್ದು ಅಧ್ಯಕ್ಷರೇ. ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಇಡೀ ರಾಜ್ಯಕ್ಕೆ ಒಂದೇ ಒಂದು ಕೃಷಿ ವಿಶ್ವವಿದ್ಯಾಲಯ ಇತ್ತು. ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ, ಪಶುಪಾಲನೆ, ಮೀನುಗಾರಿಕೆ ಸಂಬಂಧಿಸಿದ ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣೆ, ರಿಸರ್ಚ್, ಎಜುಕೇಷನ್ ಅಂಡ್ ಎಕ್ಸ್ಟೆನ್ಷನ್ ಮಾಡಲಾಗುತ್ತಿತ್ತು. ಆದರೆ ಈಗ ನನಗೆ ತಿಳಿದಂತೆ ರಾಜ್ಯದಲ್ಲಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 7 ವಿಶ್ವವಿದ್ಯಾಲಯಗಳು ಇದಾವೆ. ಈ ವಿಶ್ವವಿದ್ಯಾಲಯಗಳ ಕೊಡುಗೆ ಏನು ಎಂಬುದು ಪ್ರಶ್ನಾರ್ಹ ಅಧ್ಯಕ್ಷರೇ. ರೈತರು ಬಹುತೇಕ ತಳಿಗಳ ತಂತ್ರಜ್ಞಾನ ಸಂರಕ್ಷಣೆ ಖಾಸಗಿ ಕಂಪನಿಗಳ ಬಿಡುಗಡೆಯಾದ ಸಂಶೋಧನೆಯಾಗಿದೆ. ಉದಾಹರಣೆಗೆ ಭತ್ತ, ಮುಸ್ಕಿನ್ ಜೋಳ, ತರಕಾರಿ ಇತ್ಯಾದಿ ಅಷ್ಟೇ ಅಲ್ಲ, ಕೃಷಿಯಲ್ಲಿ ಬಳಸುತ್ತಿರುವ ಬಹುತೇಕ ಯಂತ್ರೋಪಕರಣಗಳು ಸಹ ಖಾಸಗಿ ಕಂಪನಿಗಳು ಅಭಿವೃದ್ಧಿಪಡಿಸುತ್ತಿರುವ ತಂತ್ರಜ್ಞಾನವೇ ಹೊರತು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರಿಗೆ ಅಳವಡಿಸಬಹುದಾದ ತಂತ್ರಜ್ಞಾನಗಳು ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ. ಇದನ್ನ ಕೃಷಿ ತಜ್ಞರಿದ್ದಾರೆ, ಆದರೂ ಕೂಡ ಆಗ್ತಾ ಇಲ್ಲ. ಆದರೂ ಕೂಡ ಅಲ್ಲಿ ಸರಿಯಾದಂಥ ಅಧಿಕಾರಿಗಳು ಇಲ್ಲದೆ ಈ ರೀತಿ ಆಗ್ತಾ ಇದೆ ಅನ್ನೋ ಕೂಡ ತಮ್ಮ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ. ರೈತರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ರೈತರ ನಿಧಿ ಸ್ಥಾಪಿಸುವ ಅಗತ್ಯ. ರೈತರು ಅಪಘಾತಕ್ಕೆ ಈಡಾದ ಸಂದರ್ಭದಲ್ಲಿ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮದುವೆ ಮಾಡಲು, ವೈದ್ಯಕೀಯ ವೆಚ್ಚ ಭರಿಸಲು, ಸುಲಭ ಬಡ್ಡಿದರ ಸಾಲ ಅಥವಾ ಸಹಾಯ ನೀಡಲು ಈ ನಿಧಿಯನ್ನು ಬಳಸಿಕೊಳ್ಳಬಹುದಾಗಿದೆ. ಮುಂದುವರಿದು ಇದಕ್ಕೆ ಪ್ರತ್ಯೇಕವಾದ ಲೆಕ್ಕ ಶೀರ್ಷಿಕೆಯನ್ನು ನೀಡಿ ಈ ನಿಧಿಗೆ ವಂತಿಗೆ ನೀಡುವಂತಹ ಅನುದಾನ ನೀಡುವ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಆದಾಯ ತೆರುವ ATG ಅಡಿಯಲ್ಲಿ ವಿನಾಯಿತಿ ನೀಡಲು ಕೂಡ ಅವಕಾಶ ಕಲ್ಪಿಸಬೇಕು ಅಧ್ಯಕ್ಷರೇ. ಅದೇ ರೀತಿ ಕೋಲ್ಡ್ ಸ್ಟೋರೇಜ್ಗಳು ಕೂಡ APMCಗಳಲ್ಲಿ ಆಗಬೇಕು. ಜೊತೆಗೆ APMCಗಳಲ್ಲಿ ನೂತನ ಕಾಯ್ದೆ ತಂದಿದ್ದಾರೆ ಅಧ್ಯಕ್ಷರೇ. ನಾನಾದ್ರೂ ಕೂಡ ಹೇಳ್ತೇನೆ ಅಧ್ಯಕ್ಷರೇ, APMCಗಳಿದ್ದಾವೆ. ರೈತರ ಜಮೀನು ಬೆಳೀತಕ್ಕಂಥ ತರಕಾರಿ ಇರ್ಬೋದು, ಯಾವುದೇ ಬೆಳೆಗಳಿರ್ಬೋದು, ದೂರವಾಣಿ ಮಾಡಿದ್ರೆ ಅಲ್ಲಿಂದ ಬಂದು ರೈತನ ಜಮೀನಿಗೆ ವಾಹನಗಳನ್ನು ವ್ಯವಸ್ಥೆಯನ್ನು ಮಾಡಿ ಮಾರುಕಟ್ಟೆ ಕರ್ತರ್ತಕ್ಕಂಥ ಕೆಲಸವನ್ನ APMCಗಳು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿಯನ್ನ 1 ಲಕ್ಷ ಕೊಡ್ತಾ ಇದ್ದಾರೆ ಅಧ್ಯಕ್ಷ. ಅದು ಸಾಲದಿಲ್ಲ, ಅದು 2 ಲಕ್ಷ ರೂಪಾಯಿ ಮಾಡಬೇಕು. ಬೆಲೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭ ಹೇಳ್ತೇನೆ. ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ 428 ಕೋಟಿ ಅನುದಾನ ಕಲ್ಪಿಸ್ತೇವೆ ಅಂತ ಹೇಳಿದ್ದಾರೆ. ಹನಿ ಮತ್ತು ತುಂತುರು ನೀರಾವರಿ ಘಟಕಗಳಿಗೆ 440 ಕೋಟಿ ತುಂಬಾ ಉಪಯುಕ್ತತೆ ಇದೆ. ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಜೊತೆಗೆ ಕಂಟಿನ್ಯೂ ಮಾಡಿ. ಮಂಡ್ಯ ಜೀಗದೇಗೌಡ್ರೆ ಅದನ್ನೇ ಹೇಳಿದ್ದಾನೀಗ. ಮಂಡ್ಯ ಏನು ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲೇ ಮಾಡಲಿ ಇರ್ತಕ್ಕಂಥದ್ದನ್ನೇ ಪುನಶ್ಚೇತನಗೊಳಿಸಬೇಕು, ಗಟ್ಟಿ ಮಾಡಬೇಕು ಅಂತಕ್ಕಂಥದ್ದು. ಬೇಗ ಫಿನಿಶ್ ಮಾಡಿ. ರಾಯರೆಡ್ಡಿ ಮತ್ತೆ ಮಾತಾಡೋದಿಲ್ಲ ನೀವು?
ಕೃಷ್ಣ ಮಾತಾಡಿ ಜಲಾಶಯಗಳ ಟೈಮ್ ಉಂಟಾ? ನಿರ್ವಹಣೆಗೆ ತಾವೆಲ್ಲರೂ ಕೂಡ ಗೊತ್ತಿರುವಂಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ 1966ರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿವರೆಗೂ ಕೂಡ 1ನೇ ಹಂತದ ಕಾಮಗಾರಿಯು ಮುಗಿದಿರುವುದು ಗೊತ್ತಿರ್ತಕ್ಕಂಥ ವಿಚಾರ. ನೀರಾವರಿ ಒಂದು 5 ವರ್ಷ 10 ವರ್ಷ ಒಂದು ಪ್ರಾಜೆಕ್ಟ್ಗಳನ್ನು ನಿರ್ಣಯ ಮಾಡಿ ತೀರ್ಮಾನ ಮಾಡಿ ಅದನ್ನು ಸಂಪೂರ್ಣ ಮಾಡ್ತಕ್ಕಂಥ ಕೆಲಸಕ್ಕೆ ಯೋಜನೆಗಳನ್ನು ಸರ್ಕಾರ ನೀರಾವರಿ ಯೋಜನೆಗೆ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ. ಏನು ಜಲಾಶಯ ನಿರ್ವಹಣೆಗೆ ರೈತರು ನಮ್ಮಲ್ಲಿ ಯಾರು ಕೂಡ ನಾವೇನು ಖರ್ಚು ಮಾಡಲ್ಲ, ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಸರ್ಕಾರ ಅಭಿವೃದ್ಧಿ ಪಡಿಸ್ತದೆ ಅಧ್ಯಕ್ಷರೇ. ಆದರೆ ಜಲಾಶಯಗಳ ನೀರಾವರಿ ಸೌಲಭ್ಯ ಇರೋ ಕಡೆ ರೈತನ ಸ್ವಂತಕ್ಕಾಗಿ ಬೋರ್ವೆಲ್ ತೆಗೆದು ಬೇಸಾಯ ಮಾಡುತ್ತಿದ್ದು ಅವರಿಗೆ ಸ್ಪ್ರಿಂಕ್ಲರು ಪ್ರೋಜನಿ ನೀರಾವರಿಗೆ ಸಹಾಯಧನ ನೀಡಲಾಗುತ್ತದೆ. ಬೋರ್ವೆಲ್ ಕೊರೆಯಲು ಅಥವಾ ಟ್ರಾನ್ಸ್ಫರ್ ಅಳವಡಿಸಲು ಮಾತ್ರವೇ ಸಹಾಯಧನ ಇರುವುದಿಲ್ಲ. ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸ್ಕೊಳ್ಬೇಕು ಅಂತೇಳಿ 2 ಲಕ್ಷ 3 ಲಕ್ಷ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಅವ್ರಿಗೆ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ಅಧ್ಯಕ್ಷರೇ. ಅವ್ರಿಗೆ ಅಟ್ಲೀಸ್ಟ್ ಒಂದು 75 ಲಕ್ಷ ಅಥವಾ 1 ಲಕ್ಷನಾದರೂ ಕೂಡ ಟ್ರಾನ್ಸ್ಫರ್ ಕೊಡ್ತಕ್ಕಂಥ ರೈತರಿಗೆ ಸಹಾಯಧನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ ನಮ್ಮಲ್ಲಿ ಒಂದ್ ಕಡೆ ಕಬಿನಿ ಬರುತ್ತೆ, ಒಂದ್ ಕಡೆ ಕಾವೇರಿ ಬರುತ್ತೆ, ಇನ್ನೊಂದ್ ಕಡೆ ಲಕ್ಷ್ಮಣ ತೀರ್ಥ ಸುತ್ತ ಬರುತ್ತೆ. ಆದ್ರೆ ನಮ್ಮಲ್ಲಿ ಪೂರ್ತಿ ಖುಷ್ಕಿ ಲ್ಯಾಂಡು, ಬೋರ್ ಕೊರೆದ್ರೆ ನೀರೇ ಬರಲ್ಲ ಅಧ್ಯಕ್ಷರೇ. ಪಕ್ಕದಲ್ಲೇ ನದಿಗಳಿದಾವೆ, 500 ಅಡಿ 600 ಅಡಿ ಕೊಡಿದ್ರು ಕೂಡ ಬೋರ್ವೆಲ್ಗಳಿಗೆ ನೀರು ಸಿಗ್ತಾ ಇಲ್ಲ. ಅದರಿಂದ ಮೈನರ್ ಇರಿಗೇಷನ್ ಏನಿದೆ ಏತ ನೀರಾವರಿ ಮೂಲಕ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ದೇವರಾಜ ಅರಸು ಅವರು ಹೋರಾಟ ಮಾಡಿ ನಾಲೆಯನ್ನು ಏನು ಮಾಡಿದ್ರು ಆ ನಾಲೆಗೆ 10 ವರ್ಷದಿಂದ ಒಂದೇ ₹1 ಹಣ ಕೊಟ್ಟಿಲ್ಲ. HD ಕೋಟೆ ಮೈಸೂರು ತಾಲೂಕಿಗೆ ಆ ನಾಲೆಗಳನ್ನು ದುರಸ್ತಿ ಮಾಡಿಸಿ ಅಟ್ಲೀಸ್ಟ್ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ ಅಧ್ಯಕ್ಷ. ಫಿನಿಶ್ ಮಾಡ್ತೇನೆ ಹೇಳ್ತೇನೆ ಅಧ್ಯಕ್ಷ. ಒಂದು ವಿಷಯ ಇದೆ ಅಧ್ಯಕ್ಷರೇ, ಮತ್ತೊಂದು 2 ಸಬ್ಜೆಕ್ಟ್ ಇದಾವೆ ಅಧ್ಯಕ್ಷರೇ. ನಾವೆಲ್ಲರೂ ಕೂಡ ಇಡೀ ಶಾಸಕರು ವಸತಿಗಳನ್ನು ಕೋರ್ತೇವೆ. ರಾಜೀವ್ ಗಾಂಧಿ ವಸತಿ ನಿಲಯದಿಂದ ಕೇಳ್ತೇವೆ, ನಿಗಮದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಹಣ ಕೊಡ್ತೀರಿ ಅಧ್ಯಕ್ಷರೇ. ನಾನು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ ಅಧ್ಯಕ್ಷರೇ, ರಾಜ್ಯದಲ್ಲಿ 39 ಪ್ರಾಧಿಕಾರಗಳಿದ್ದಾವೆ ಅಧ್ಯಕ್ಷರೇ. ನಗರಾಭಿವೃದ್ಧಿ ಪ್ರಾಧಿಕಾರಗಳಿದ್ದಾವೆ, ಗೃಹ ಮಂಡಳಿ ಇದೆ, BDA ಇದೆ. ಹಿಂದೆ ಪೂರ್ವಿಕರೆಲ್ಲರೂ ಕೂಡ ವೈಜ್ಞಾನಿಕವನ್ನು ರಚನೆ ಮಾಡಿದ್ರು. ಮೈಸೂರು ಮಹಾರಾಜರು 116 ವರ್ಷದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು. ಆ ಮೂಲಕ ನಿವೇಶನಗಳು ಮನೆಗಳನ್ನು ಕಟ್ತಕ್ಕಂಥ ಕೆಲಸ ಮಾಡಿದ್ರಿಂದನೇ ಇವತ್ತು ಪಟ್ಟಣಗಳು ನಿರ್ಮಾಣ ಆಗಿದ್ದಾವೆ ಅಧ್ಯಕ್ಷರೇ. ಹಳ್ಳಿಗಳಲ್ಲಿ ಮನೆಗಳನ್ನ ಕಟ್ತಾ ಇದ್ರು ಅಧ್ಯಕ್ಷರೇ. ನಾನು ಕೂಡ ಗೃಹ ಮಂಡಳಿ ಅಧ್ಯಕ್ಷ ಆಗಿದ್ದೆ ಅಧ್ಯಕ್ಷರೇ. 100 ನಿವೇಶನ ರಚನೆ ಮಾಡಿದ್ರೆ 10 ನಿವೇಶನಗಳನ್ನು ಎಕನಾಮಿಕ್ ವೇಕರ್ ಸೆಕ್ಷನ್ಗೆ 50% ಕೊಡ್ತೀವಿ ಅಧ್ಯಕ್ಷರೇ. ನೀವು ಅದೆಲ್ಲವೂ ಕೂಡ IAS ಅಧಿಕಾರಿಗಳಿದ್ದಾರೆ, KS ಅಧಿಕಾರಿಗಳಿದ್ದಾರೆ, ಸೆಕ್ರೆಟರಿ ಇದ್ದಾರೆ. ಉದಾಹರಣೆಗೆ ಅಧ್ಯಕ್ಷರೇ, ಮೈಸೂರು ಮೂಡಾದಲ್ಲಿ 21 ಜನ ಇಂಜಿನಿಯರ್ಗಳಿದ್ದಾರೆ ಅಧ್ಯಕ್ಷರೇ. ಒಂದು ಕೆಲಸನೂ ಇಲ್ಲ ಅವ್ರಿಗೆ. 15-21 ವರ್ಷದಿಂದ ಒಂದು ಬಡಾವಣೆ ಮಾಡಿಲ್ಲ, ಒಂದು ಲೇಔಟ್ಗಳು ಮಾಡಿಲ್ಲ, ಅವ್ರಿಗೆ ನೀರಿನ ಜವಾಬ್ದಾರಿನೂ ಇಲ್ಲ. 21 ಜನ ಇಂಜಿನಿಯರ್ಗಳಿದ್ದಾರೆ, KS ಅಧಿಕಾರಿ ಇದ್ದಾರೆ. ರಾಜ್ಯದಲ್ಲಿ ಈ ರೀತಿ 39 ಪ್ರಾಧಿಕಾರಗಳಿದ್ದಾವೆ ಅಧ್ಯಕ್ಷರೇ. ನಮ್ಮ ಮೂಡದಲ್ಲಿ ಒಂದೇ ಇಂಜಿನಿಯರ್ ಇರೋದು, ಒಂದು 2 ಹಾಕಿಸ್ಕೊಳ್ಳೋದು. ಈ ಪ್ರಾಧಿಕಾರಗಳು ಬಡಾವಣೆ ರಚನೆ ಮಾಡದಿದ್ರೆ ರಿಯಲ್ ಎಸ್ಟೇಟ್ನವರು ಇಷ್ಟು ಬೆಳೀತಾ ಇರಲಿಲ್ಲ, ಶ್ರೀಮಂತರಾಗ್ತಾ ಇರಲಿಲ್ಲ. ಅವರು ಮಾತ್ರ ಆಗ್ತಾ ಇದ್ದಾವೆ. ಇಷ್ಟು ಅಧಿಕಾರಿಗಳಿದ್ದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಮನೆಗಳು ಕಟ್ಟಿಸ್ಕೊಡ್ತಾ ಇಲ್ಲ? ಯಾಕೆ ನಿವೇಶನಗಳು ರಚನೆ ಮಾಡ್ತಾ ಇಲ್ಲ? ಈ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಜೊತೆಗೆ ಅಧ್ಯಕ್ಷರೇ, ಮುಗಿಸಿ ಇನ್ನೊಂದು ನಮ್ಮ ಇಲಾಖೆದು ಹೇಳ್ತೀನಿ ಅಧ್ಯಕ್ಷರೇ. 1 ನಿಮಿಷ. ಇದು ಹೆಚ್ಚು ಹೇಳಕ್ ಹೋಗ್ತಾ ಇಲ್ಲ ಅಧ್ಯಕ್ಷರೇ, ಜಾಸ್ತಿ ಇತ್ತು. ಅದರಿಂದ ಇತ್ತೀಚೆಗೆ ರೈತರುಗಳು 50-50 ರೇಷಿಯೋನಲ್ಲಿ ಎಲ್ಲ ಕಡೆ ಗೃಹ ಮಂಡಳಿಯೂ ಕೂಡ ನಿವೇಶನಗಳನ್ನ ಸೂರ್ಯನಗರ ಬಡಾವಣೆ ನೋಡಿದ್ರಿ ಎಷ್ಟು ಸುಂದರ ಬಂದಿದೆ ಅಂತೇಳಿ. ಈ ರೀತಿ ಪ್ರಾಧಿಕಾರಗಳು ಕೂಡ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ. ಕೃಷಿ ಸಾಲ ವಿತರಣೆ ಅಧ್ಯಕ್ಷರೇ, 23-24 ಸಾಲಿನಲ್ಲಿ 30 ಲಕ್ಷ ರೈತರಿಗೆ 22,000 ಕೋಟಿ ಸಾಲ ವಿತರಿಸುವ ಗುರಿ ಹೊಂದಲಾಗಿತ್ತು. 24-25 ಸಾಲಿನಲ್ಲಿ ಒಟ್ಟು 35 ಲಕ್ಷ ರೈತರಿಗೆ 25,000 ಕೋಟಿ ಸಾಲ ವಿತರಿಸುವ ಗುರಿ ಹೊಂದಲಾಗಿದೆ ಅಧ್ಯಕ್ಷರೇ. ನಬಾರ್ಡು 23-24 ಸಾಲಿಗೆ 5,600 ಕೋಟಿಗಳನ್ನು (4.5% ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿದೆ ಅಧ್ಯಕ್ಷರೇ. ನಬಾರ್ಡ್ 24-25 ಸಾಲಿಗೆ 2,340 ಕೋಟಿಗಳನ್ನು
ಮಾತ್ರ 4.5 ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ನೀಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಹಕಾರ ಸಚಿವರು ಕೇಂದ್ರ ವಿತ್ತ ಸಚಿವರಿಗೆ ಹಾಗೂ ನಬಾರ್ಡ್ಗೆ ಮನವಿ ಸಲ್ಲಿಸಿ ಹೆಚ್ಚುವರಿ ಮಿತಿ ನೀಡಲು ಕೋರಿರುತ್ತಾರೆ. ನಂತರ 896 ಕೋಟಿ ರು ಹೆಚ್ಚುವರಿ ಮಿತಿಯನ್ನು ನಬಾರ್ಡ್ ನೀಡಿದೆ. ಹೀಗೆ ಒಟ್ಟು 3236 ಕೋಟಿ ರಿಯಾಯಿತಿ ಬಡ್ಡಿ ದರದ ಸಾಲವನ್ನು ನಬಾರ್ಡ್ ವಿತರಿಸಿದ್ದು, ಇದು ಕಳೆದ ಸಾಲಿನಲ್ಲಿ ನೀಡಿದ ಸಾಲದ ಮೊತ್ತಕ್ಕೆ 5600 ಕೋಟಿಗಳಿಂದ 2364 ಕೋಟಿಗಳಷ್ಟು ಕಡಿಮೆ ರಿಯಾಯಿತಿ ಬಡ್ಡಿ ದರದ ಸಾಲವನ್ನು ಕರ್ನಾಟಕ ರಾಜ್ಯಕ್ಕೆ ನಿಮಗೆ ಹೇಳ್ತೀನಿ ಹೇಳ್ಬಿಡ್ತೀನಿ ಅಧ್ಯಕ್ಷರೇ. ಮಾನ್ಯ ಕೇಂದ್ರ ವಿತ್ತ ಸಚಿವರು RBIನಿಂದ ನಬಾರ್ಡ್ಗೆ ಕಡಿಮೆ ಮೊತ್ತ ಬಂದಿದ್ದು, ಕರ್ನಾಟಕಕ್ಕೆ ಹೆಚ್ಚುವರಿ ಸಾಲದ ಅಗತ್ಯವಿದ್ದಲ್ಲಿ ಸಾಲವನ್ನು 830 ಬಡ್ಡಿ ದರ ಪಡೆಯಲು ತಿಳಿಸುತ್ತಾರೆ ಅಧ್ಯಕ್ಷರೇ. ಇದಕ್ಕೋಸ್ಕರ ನಾನು ಒಂದು ಮಾತನ್ನು ಹೇಳ್ತೀನಿ ಅಧ್ಯಕ್ಷರೇ. ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರ ರೈತರಿಗೆ ಶೂನ್ಯ ಬಡ್ಡಿ ದರದ ಅಲ್ಪಾವಧಿ ಸಾಲವನ್ನು 5 ಲಕ್ಷವರೆಗೆ ನೀಡ್ತಾ ಇದೆ ಅಧ್ಯಕ್ಷರೇ. ಕೇಂದ್ರ ಸರ್ಕಾರ 3 ಲಕ್ಷಗಳವರೆಗೆ 3 ಬಡ್ಡಿ ರಿಯಾಯಿತಿಯನ್ನು ಪ್ರಾಮಾಣಿಕವಾಗಿ ಕಾಲಮಿತಿ ಕಟ್ಟಿದವರಿಗೆ ಕೊಡ್ತಾ ಇದೆ ಅಧ್ಯಕ್ಷರೇ. ನಬಾರ್ಡ್ ನೀಡಿರುವ ರಿಯಾಯಿತಿ ಬಡ್ಡಿದ ಸಾಲವನ್ನು ಹೊರತುಪಡಿಸಿ ಸ್ವಂತ ಬಂಡವಾಳದಲ್ಲಿ ನೀಡಿದ ಸಾಲಕ್ಕೆ 1.5 ಬಡ್ಡಿ ರಿಯಾಯಿತಿಯನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ. ರಾಜ್ಯ ಸರ್ಕಾರ ಒಟ್ಟು 6ರಷ್ಟು ಬಡ್ಡಿ ರಿಯಾಯಿತಿ ನೀಡುತ್ತಿದ್ದು, ಇದರಿಂದ ಫ್ಯಾಕ್ಸ್ಗಳು ಡಿಸಿಸಿ ಬ್ಯಾಂಕ್ಗಳು 6% ಕೊಟ್ಟರೆ ಉಳಿಯೋದೇ ಇಲ್ಲ. ಇಷ್ಟು ಸಾಲ ಕೊಡ್ತಕ್ಕಂಥದ್ದು ಕೂಡ ಅವಕಾಶ ಆಗೋದಿಲ್ಲ. ಅದರಿಂದ ರಾಜ್ಯ ಸರ್ಕಾರವು 35 ಲಕ್ಷ ರೈತರಿಗೆ ಸಾಲ ನೀಡುವ ಗುರಿ ಹೊಂದಿದ್ದು, ನಬಾರ್ಡ್ನಿಂದ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಕ್ಕೆ ಒಟ್ಟು 4500 ಕೋಟಿಗಳಷ್ಟು ಮಾತ್ರ ಸಾಲ ದೊರಕುತ್ತಿದ್ದು, ಉಳಿದ ಮೊತ್ತವನ್ನು ಫ್ಯಾಕ್ಸ್, ಅಪೆಕ್ಸ್ ಮತ್ತು ಡಿಸಿ ಬ್ಯಾಂಕ್ಗಳು ಸಾರ್ವಜನಿಕ ಸಂಸ್ಥೆ ಠೇವಣಿ ಹಣದಲ್ಲಿ ನೀಡಬೇಕಾದ ಅನಿವಾರ್ಯತೆ ಒದಗಿದೆ. ಇದರಿಂದ ರಾಜ್ಯ ಸರ್ಕಾರ ನೀಡಿರುವ ಬಡ್ಡಿ ರಿಯಾಯಿತಿಯನ್ನು 6ರಿಂದ 7%, 7.5% ಆಯ್ತು ಮಾತಾಡಿ ಆಗೋಯ್ತು. 7.5% ಅನ್ನ ರಾಜ್ಯ ಸರ್ಕಾರ ಕೊಟ್ಟರೆ ಮಾತ್ರ ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂತ ಜೊತೆಗೆ ಸರ್ಕಾರದ ವಾಣಿಜ್ಯ ಬ್ಯಾಂಕ್ಗಳು ಏನ್ ಠೇವಣಿ ಇಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಒಂದು 50% ಕೂಡ ಡಿಸಿಸಿ ಬ್ಯಾಂಕು, ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಠೇವಣಿ ಇಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಅಧ್ಯಕ್ಷರೇ. ಆಯ್ತು, ಇನ್ನು ಒಂದೇ ಒಂದು ಅಧ್ಯಕ್ಷರೇ ಮುಗಿಸ್ಬಿಡ್ತೀನಿ, 2 ನಿಮಿಷ ಅಧ್ಯಕ್ಷರೇ. ಸಹಕಾರ ಚಳುವಳಿ ನಮ್ಮ ಮಹಾರಾಷ್ಟ್ರ, ಗುಜರಾತ್ 2ನೇ ಸ್ಥಾನದಲ್ಲಿ, ನಾವು 3ನೇ ಸ್ಥಾನದಲ್ಲಿ ಇದ್ದೇವೆ. 46,000 ಸಹಕಾರ ಸಂಘಗಳಿದ್ದು ಅಧ್ಯಕ್ಷರೇ. 2,62 ಕೋಟಿ ಸದಸ್ಯತ್ವ ಇದೆ. 100ರಷ್ಟು ಗ್ರಾಮಗಳು ಸಹಕಾರ ಸಂಘಗಳ ವ್ಯಾಪ್ತಿಗೆ ಒಳಪಟ್ಟಿದೆ. 24,382 ಕೋಟಿ 32 ಕೋಟಿ ಷೇರು ಬಂಡವಾಳ ಇದ್ದು, 20,98 ಕೋಟಿ ಸಹಕಾರ ಸಂಘಗಳಲ್ಲಿ 4,04,700 ಕೋಟಿ ದುಡಿಯೋ ಬಂಡವಾಳ ಇದೆ. 1,66,801 ಕೋಟಿ ಠೇವಣಿ ಇದೆ ಅಧ್ಯಕ್ಷರೇ. ಇಲ್ಲಿ ನಮ್ಮ ಮಹಾಮಂಡಲದಲ್ಲಿ 30 ಜಿಲ್ಲಾ ಸಹಕಾರಿ 8 ಸಹಕಾರಿ ಕೇಂದ್ರ, ತರಬೇತಿ ಕೇಂದ್ರ ಇದ್ದಾವೆ. ಪ್ರತಿ ವರ್ಷ 50,000 ಜನಕ್ಕೆ ತರಬೇತಿ ನೀಡ್ತಾ ಇದೆ. ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಾನು ಒಂದೇ ಮಾತು ಕೇಳ್ತಕ್ಕಂಥದ್ದು, ರಾಜ್ಯದಲ್ಲಿನ ಸಹಕಾರ ಸಂಘಗಳಲ್ಲಿ ಅಂದಾಜು 1,50,000 ಅಧಿಕಾರಿಗಳು, ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಸಹಕಾರ ಸಂಘಗಳು ಉತ್ತಮ ಕಾರ್ಯನಿರ್ವಹಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿ ಸಿಬ್ಬಂದಿಗಳಿಗೆ ಸಹಕಾರ ಕ್ಷೇತ್ರದ ಪರಿಣಿತಿ ಹೊಂದಿದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ವೈದ್ಯಕೀಯ ಪದವಿ, ವಕೀಲರಾಗಿ ಕಾರ್ಯನಿರ್ವಹಿಸಲು ಕಾನೂನು ಪದವಿ, ಇಂಜಿನಿಯರ್ಗಳಿಗೆ ಇಂಜಿನಿಯರಿಂಗ್ ಪದವಿ ಹೀಗೆ ಯಾಕೆ ಕಡ್ಡಾಯವಾಗಿತ್ತು, ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಹಕಾರಿ ಪದವಿ ಡಿಸಿ ಕೋರ್ಸ್ ಕಡ್ಡಾಯಗೊಳಿಸಿ ಅವರಿಗೆ ಈ ಒಂದು ಸಹಕಾರ ನಿಯಮ 1960 ನಿಯಮ 18ಕ್ಕೆ ಸೂಕ್ತ ತಿದ್ದುಪಡಿ ಮಾಡಿ 1960 ನಿಯಮಕ್ಕೆ 18ಕ್ಕೆ ಸೂಕ್ತ ತಿದ್ದುಪಡಿ ತಂದು ಸಂದರ್ಶನಕ್ಕೆ ನಿಗದಿಪಡಿಸಿರುವ 15 ಅಂಕಗಳಲ್ಲಿ ಕನಿಷ್ಠ 3 ಅಂಕಗಳನ್ನು ಮೇಲ್ಕಂಡ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಅಧ್ಯಕ್ಷರೇ. ಈಗ ಧೀರಜ್ ಮಾತಾಡ್ತಾರೆ. ಆಯ್ತು, ಆದಷ್ಟು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಪಾಪ ನಿನ್ನ ಲಾಸ್ಟ್ ಹೋದ ಅವನೇ ಲಾಸ್ಟ್ ಒನ್ ಟು ಗೋ ಅಷ್ಟೇ. ಮಾನ್ಯ ಎಲ್ಲರಿಗೂ ಕೊಡ್ತೇನೆ ನಾನು. ನೆಕ್ಸ್ಟ್ MI ಪಾಟೀಲ್, ಸುರೇಶ್ ಇದ್ದಾರೆ, ರಾಮಮೂರ್ತಿ ಇದ್ದಾರೆ, ಉಮನಾಥ್ ಇದ್ದಾರೆ, ಮಂತರಗೌಡ, ಶ್ರೀನಿವಾಸ್, ತುರ್ವಿಯಾಲ್, ಅಶೋಕ್ ರೈ ಇವರೆಲ್ಲ ಇದ್ದಾರೆ. ಈಗ ಮಾತಾಡಿ ನೀವು. ಸರ್, ನಮ್ದು ಇವತ್ತು ಅಧ್ಯಕ್ಷರೇ, ನಮ್ದು ಇವತ್ತು ಕೊಡ್ತೀರ ಇವತ್ತೇ ಇದಾದ್ಮೇಲೆ ನಾಳೆ ಬೇಕಾ ಮಾನ್ಯ ಅಧ್ಯಕ್ಷ 5 ನಿಮಿಷ ಈಗ ಮಾತಾಡ್ತೀವಿ. ಅಲ್ಲ, ಈಗ ಅವ್ರದ್ದಾಗಿ ಧೀರಜ್ ಆಗ್ಲಿ. ಮಾನ್ಯ ಅಧ್ಯಕ್ಷ 5 ನಿಮಿಷ. ಮಾನ್ಯ ಅಧ್ಯಕ್ಷರೇ
ಕೋನ್ ರೆಡ್ಡಿ ಅವ್ರ ಕೋಟಕ್ಕೆ ಬಂದ್ರೆ ಮಾತಾಡ್ಬೇಕಂತ. ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಸಭಾಧ್ಯಕ್ಷರೇ. ಅಧ್ಯಕ್ಷ ಮಾನ್ಯ ಅಧ್ಯಕ್ಷ, 5 ನಿಮಿಷ ನನ್ನ ಕ್ಷೇತ್ರದ ನಮಗೊಂದು 2 ನಿಮಿಷ ಕೊಡಿ ಅಧ್ಯಕ್ಷರೇ. ಅಧ್ಯಕ್ಷ ಒಂದೇ ಮಾತಾಡೋಣ. ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ 18 ಪಂಚಾಯತಿ, ಒಂದು ನಗರಸಭೆ, 4 ಪಟ್ಟಣ ಪಂಚಾಯತಿ, 4 ಪಟ್ಟಣ ಪಂಚಾಯತಿಗಳಿದ್ದಾವೆ ಅಧ್ಯಕ್ಷರೇ. ಒಂದು ಇಂಜಿನಿಯರ್ಗಳಿಲ್ಲ ಅಧ್ಯಕ್ಷರೇ. ಈ ಒಂದೇ ಒಂದು ಇಂಜಿನಿಯರ್ಗಳು ಇಲ್ಲ ಅಧ್ಯಕ್ಷರೇ. ಹೆಂಗ್ ಕೆಲಸ ಮಾಡಬೇಕು ಅಧ್ಯಕ್ಷರೇ? ರೈಟಿಂಗ್ ಅಲ್ಲಿ ಕೊಡಿ, ಮನಸ್ಸು ಕೊಡುವ. ಸರ್ಕಾರ ಕೂಡಲೇ ಒಂದೊಂದು ಇಂಜಿನಿಯರ್ಗಳನ್ನಾದ್ರೂ ಕೂಡ ಆಯ್ತು. ನಿವೃತ್ತಿ ಆದ್ರೆ ನೇಮಕ ಮಾಡ್ಕೊತಿದ್ದೋ, ಅದನ್ನು ಇಲ್ಲದೆ ಮಾಡ್ಬಿಟ್ಟಿದ್ದಾರೆ, ಕಾನೂನು ಇಲ್ಲ ಅಂತ. ಆಯ್ತು ಧೀರಜ್, ಮಾನ್ಯ ಅಧ್ಯಕ್ಷ 5 ನಿಮಿಷ ಸೀನಿಯರ್ಸ್ ಎಲ್ಲರಿಗೂ ಕೂಡ ಇದೆ. ಬಸವರಾಜ ರಾಯರೆಡ್ಡಿ, ನೀವು, ನರೇಂದ್ರ ಸ್ವಾಮಿ ಅಧ್ಯಕ್ಷರೇ ಮತ್ತು ನಮ್ಮ ಕೋನ್ ರೆಡ್ಡಿ ಇವರೆಲ್ಲ ಅಧ್ಯಕ್ಷರೇ